ಒಬ್ಬ ಪ್ರಾಮಾಣಿಕ JDS ಪಕ್ಷದ ಕಾರ್ಯಕರ್ತನಾಗಿ ಇವು ಮೊದಲನೇ ಬಾರಿ ಒಬ್ಬ ಸಾಮಾನ್ಯ ಶಾಸಕನಾಗಿ ಹೇಳೋದಿಷ್ಟೇ, ಕ್ರಾಸ್ ವೋಟ್ ಮಾಡಿದಂಥವರು JDS ಪಕ್ಷಕ್ಕೆ ಕುಮಾರಣ್ಣಗಲ್ಲ, ಅವರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆದರೂ ಸಹ ವಿಷ ಕೆಲಸ ಮಾಡಿ 2 ಗುಂಡಿಗೆಯಿಂದ ಬಂದು ಆ ಮೀಟಿಂಗಲ್ಲಿ ಭಾಗವಹಿಸಿದರು. ಅದು ಯಾವ ಮನಸ್ಥಿತಿ, ಯಾವ ಮುಖ ಹೊತ್ಕೊಂಡು ಆ ಮೀಟಿಂಗ್ಗೆ ಬಂದಿದ್ರೋ ಗೊತ್ತಿಲ್ಲ. ಯಾರು ಮಾಡೋರಂತ ಗೊತ್ತಿಲ್ಲ, ಮಾಡಿದಂಥವ್ರು ಅಲ್ಲಿ ಬಂದಿದ್ದು ಅಂತ ಗೊತ್ತಿಲ್ಲ. ಅಲ್ಲಿ 17 ಜನ ಶಾಸಕರು ನಾವಿದ್ದೋ, 17 ಜನ ಶಾಸಕರು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೋ. ಅಲ್ಲಿರೋರೆ ಕೊನೆ ಪಕ್ಷ 3 ಜನನಾರ ಕ್ರಾಸ್ ವೋಟ್ ಅಲ್ಲಿ ಮೀಟಿಂಗ್ ಬಂದಿದ್ರು, ಮಾಡಿರಲೇಬೇಕು ಅಂತಾದರೂ ಸಹ ಮೀಟಿಂಗ್ ಬಂದು ಭಾಗವಹಿಸಿದ್ರು. ಅದು ಯಾವ ಮುಖ ಹೊತ್ಕೊಂಡು ಬಂದು ಭಾಗವಹಿಸಿದ್ರು ನನಗಂತೂ ದೇವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಆತ್ಮಸಾಕ್ಷಿ ಇದೆಯೋ, ಅವ್ರ ನಡವಳಿಕೆನೇ ಹಿಂಗೆಯೋ, ಅವ್ರು ಬಂದು ದಾರಿನ ಇದೋ ಗೊತ್ತಿಲ್ಲ. ಅವರು 100ಕ್ಕೆ 4 ಮಕ್ಕಳು ಅವ್ರ ಎತ್ತ ಮಕ್ಕಳಿಗೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆ ವಿಷ ಅವ್ರು ಮಾಡಿದಂಥವ್ರನ್ನ ಉಗ್ರವಾಗಿ ಖಂಡಿಸ್ತೀನಿ. ಖಂಡಿತವಾಗೂ ಎಲ್ಲರೂ ಸಹ ಒತ್ತಾಯ ಮಾಡೋರು, ಸುಮಾರು ಜನ ಶಾಸಕರು ಒತ್ತಾಯ ಮಾಡೋರು, ಇಲ್ಲ ನೀವು ಕ್ರಮ ತಗೊಳ್ಳೇಬೇಕು, ನೀವು ತಗೊಳ್ಳಿಲ್ಲ ಅಂದರೆ ಪ್ರಾಮಾಣಿಕರು ನೋವಾಗುತ್ತೆ, ಇದು ಪುನರಾವರ್ತನೆ ಆಗುತ್ತೆ, ಬೇಡ ಅಣ್ಣ ನೀವು 100ಕ್ಕೆ 100 ಭಾಗ ನಾವು ಇಂಥವ್ರು ಅಂತ ಹೇಳೋದು ಬೇಡ, ನಿಮಗೆ ಸೋರ್ಸ್ ಇದೆ, ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದು ಇದೆ, ಒಂದು ವೇಳೆ ಬಂದಿಲ್ಲ ಅಂತಂದರೆ ಮಾಹಿತಿ ಪಡೆದು ಸಂಬಂಧಪಟ್ಟವರಿಂದ ಶಿಸ್ತುಕ್ರಮ ಜರುಗಿಸಿ ಅಂತ ಹೇಳಿದ್ರು. ಕುಮಾರಣ್ಣವ್ರಿಗೆ ಆ ವಿಚಾರ ಸಂಪೂರ್ಣ ಜವಾಬ್ದಾರಿ ಬಿಟ್ಟಿದ್ದೀವಿ. ಸಂಪೂರ್ಣವಾಗಿ ಏನೇನು ಮಾಡ್ಬೋದು, ಇನ್ನು ಯಾವ ರೀತಿ ಮಾಹಿತಿ ಕಲೆಕ್ಟ್ ಮಾಡ್ಬೋದು ದೃಢಪಡಿಸ್ಕೊಂಡು ನೀವು ಏನು ಯಾವುದೇ ರೀತಿ ಶಿಸ್ತುಕ್ರಮ ಜರುಗಿಸಿದ್ರು ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಬಿಟ್ಟಿದ್ರಿ, ಅವ್ರೇನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧ.